ಪಂಚಾಯಿತಿಯ ಕೋಣಗುಂಟೆ ಗ್ರಾಮ ಕಿರಿಯ ಪ್ರಾಥಮಿಕ ಶಾಲೆ ಉಚಿತ ಬ್ಯಾಗ್ ಮತ್ತು ನೀರಿನ ಬಾಟಲು ಕೊಡುವಂತ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ನಮ್ಮ ಮಾರ್ಗದರ್ಶಕರು, ನಮ್ಮ ಅಣ್ಣವರಾಗಿರುವಂತ ರಾಜೇಂದ್ರ ಗೌಡ ಅಣ್ಣವರೇ, ಮತ್ತೆ ನಮ್ಮ ಮಾರ್ಗದರ್ಶಕರಾದಂತ ವೆಂಕಟೇಶಪ್ಪ ಸರ್ ಅವರೇ, ನನ್ನ ಆತ್ಮೀಯ ಗೆಳೆಯ 24 ಗಂಟೆ ಒಡನಾಟದಲ್ಲಿರುವಂತ ಕಾಶಿ ಅವರೇ, ನಮ್ಮ ಸುಧಾಕರ್ ಅವರೇ, ಗ್ರಾಮಸ್ಥರು ಎಲ್ಲ ಅಣ್ಣವ್ರ ಹೆಸರುಗಳು ಗೊತ್ತಿಲ್ಲ, ಎಲ್ಲ ಗ್ರಾಮಸ್ಥರೇ ಹಾಗೂ ನನ್ನ ಆತ್ಮೀಯ ಮಾಧ್ಯಮ ಮತ್ತು ಯೂಟ್ಯೂಬ್ ಚಾನಲ್ ಮಿತ್ರರೇ ಮತ್ತು ಶಿಕ್ಷಕಿಯರೇ, ಪುಟಾಣಿ ಮಕ್ಕಳೇ, ನಿಮ್ಮೆಲ್ಲರಿಗೂ ಇವತ್ತು ಖುಷಿನಾ? ಏನಕ್ಕೆ? ಯಾರು ಹೇಳಿದ್ದು? ಸರಿ, ಈ ಕಾರ್ಯಕ್ರಮಕ್ಕೆ ಬರೋಕ್ ನಮ್ಗೆ ಬಹಳ ಹೆಮ್ಮೆ. ಏನಪ್ಪಾ ಅಂದ್ರೆ ಈ ಪುಟಾಣಿ ಮಕ್ಕಳು ಮುಗ್ಧ ಮನಸ್ಸು, ಅವ್ರಿಗೆ ಯಾವುದೇ ರೀತಿಯಾದಂತ ಭೇದ ಭಾವ ಇರಲ್ಲ, ಒಂದು ಜಾತಿ ಇರಲ್ಲ, ಇನ್ನೊಬ್ಬರನ್ನ ಕೆಡಕ್ ಮಾಡುವಂತ ಒಂದು ಆಲೋಚನೆ ಇರಲ್ಲ. ಅಂತ ಮಕ್ಕಳು ನಾವ್ ಏನೇ ಮಾಡಿದ್ರು ಕಡಿಮೆನೆ. ಬೇರೆ ಬೇರೆ ಜಾಗದಲ್ಲಿ ನೀವ್ ಎಷ್ಟೇ ಮಾಡಿದ್ರು, 1 ಕೋಟಿ ರೂಪಾಯಿ ಮನೆ ಕಟ್ಕೊಟ್ರು, 25 ಲಕ್ಷ ರೂಪಾಯಿ ಕಾರ್ ಕೊಡಿಸಿದ್ರು ಒಂದು ಸ್ವಾರ್ಥ ಇರುತ್ತೆ. ಈ ಮಕ್ಕಳು ಮಾಡೋದು ಯಾರಾದ್ರೂ ನಿಸ್ವಾರ್ಥದಿಂದ ಮಾಡ್ಬೇಕು, ಒಳ್ಳೆ ಹೃದಯದಿಂದ ಮಾಡ್ಬೇಕು. ಅದು ಆ ಭಗವಂತ ನಮ್ಗೆ ಅದೊಂದು ಆಸೆ ಇತ್ತು. ನಾನು ಹಂಗಾಗಿ ಬೇರೆ ಬೇರೆ ಎಲ್ಲ ಹೇಳಿದ್ರು, ನಮ್ಗೆ ಅದು ಇಷ್ಟ ಆಗಿಲ್ಲ. ಮಕ್ಕಳಿಗೆ ಏನೋ ಒಂದು ಮಾಡ್ಬೇಕು ಅಂತ ಒಂದು ಉದ್ದೇಶ ಮಕ್ಕಳಿಗೆ. ಯಾಕಂದ್ರೆ ಒಬ್ರು ಕಡಕ್ ಬಯಸೋದು ಬರಲ್ಲ. ಒಂದ್ ಏಟ್ ಹೊಡೆದ್ರೆ ಅಳ್ತಾರೆ, ನುಗ್ಗಿಸ್ರೆ ನುಗ್ತಾರೆ, ಅಷ್ಟು ಬಿಟ್ರೆ ಅವ್ರಿಗೆ ಇನ್ನೊಬ್ರಿಗೆ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅನ್ನೋದು ಏನು ಇರಲ್ಲ. ಅಂತ ಮಕ್ಕಳಿಗೆ ಆ ಭಗವಂತ ನನಗಿದೊಂದು ಒಳ್ಳೆ ಮನ್ಸು ಕೊಟ್ಟಿದ್ದಾನೆ. ಇದೇ ರೀತಿ ಸದಾಕಾಲ ಇರ್ಲಿ. ನಾನು ಈ ಮಕ್ಕಳಿಗೆ ಎಷ್ಟಾದ್ರೆ ಅಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳ್ದ ಈ ಕಾರ್ಯಕ್ರಮ ಕರೆಸಿ ನನ್ನ ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.